ಸಂತರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರೇ, ಗಣ್ಯರೇ ಹಾಗೂ ಬಂಧುಗಳೇ, ಹಿಂದೂ ತತ್ವಶಾಸ್ತ್ರ, ಸಾಂಖ್ಯಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಬರುತ್ತೆ. ವಿಶ್ವದ ಸೃಷ್ಟಿಗೆ ಎರಡು ತತ್ವಗಳು ಕಾರಣ, ಪ್ರಕೃತಿ ಮತ್ತು ಪುರುಷ ಅಂತ ಹೇಳ್ತಾರೆ. ಪುರುಷ ವೀಕ್ಷಕ ಅಥವಾ ಸಾಕ್ಷಿಭೂತನಾದರೆ ಪ್ರಕೃತಿ ಸೃಜನಾತ್ಮಕ ಶಕ್ತಿ. ಆದರೆ ಇವು ಒಂದೇ ನಾಣ್ಯದ ಎರಡು ಮುಖಗಳಂತೆ. ಸುಲಭವಾಗಿ ಹೇಳೋದಾದ್ರೆ ಶಿವ ಮತ್ತು ಶಕ್ತಿ ಅಂತ ಹೇಳ್ತಾರೆ. ಶಿವ ಇಸ್ ಸ್ಟ್ಯಾಟಿಕ್ ಅಂತ ಹೇಳ್ತೇವೆ, ಶಕ್ತಿ ಚೈತನ್ಯಮತಿ. ಶಕ್ತಿಯನ್ನ ಮಹಿಳೆಯರಿಗೂ ಕೂಡ ಹೋಲಿಸ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಇರುವ ಆ ಒಂದು ಪುಣ್ಯ ಸ್ಥಾನವನ್ನ ನೆನಪಿಸ್ಲಿಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಇವುಗಳ ಮಿಲನದಿಂದಲೇ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ವಿಶ್ವ ನಿಂತಿರೋದಾಗ್ಲಿ ಅವರು ಬ್ರಹ್ಮ ಅಂತ ಏನ್ ಹೇಳಿದ್ರು, ಬ್ರಹ್ಮ ವಿಷ್ಣು ಪರಮೇಶ್ವರ ಅಂತ ನಾವೇನ್ ಹೇಳ್ತೇವೆ, ಎಲ್ಲದಕ್ಕೂ ಶಿವ ಮತ್ತು ಶಕ್ತಿ ಎರಡನ್ನ ನಾವು ಕಾರಣ ಅಂತ ಹೇಳ್ತೇವೆ. ಆದ್ರೆ ನಿರಾಕಾರ ರೂಪ ಎರಡರದ್ದು ಕೂಡ, ಆದ್ರೆ ಎಲ್ಲ ರೂಪದಲ್ಲೂ ಅವರ ಅಸ್ತಿತ್ವವನ್ನ, ಇರುವಿಕೆಯನ್ನ ನಾವು ಕಾಣ್ತೇವೆ. ಬಂಧುಗಳೇ, ಮೂಲತಃ ಸತ್ಯ ಏನು ಅಂತ ಹೇಳಿದ್ರೆ ಇರೋದೇ ಎರಡು. ಆ ಎರಡು ಚೈತನ್ಯದಲ್ಲಿ ನಾವುಗಳು ಕೂಡ ಒಂದಾಗಿದ್ದೇವೆ. ಆದರೆ ಅದರಿಂದ ಹೊರಗೆ ಬಂದು ಬಿದ್ದು ಬಿಟ್ಟಿದ್ದೇವೆ ನಾವು ಈ ದೇಹ ರೂಪವನ್ನ ತಾಳಿ. ದೇಹ ರೂಪ ಸಿಕ್ಕಿದ ಕೂಡಲೇ ನಮಗೆ ಮರ್ತೋಗಿದೆ ನಮ್ಮ ಮೂಲ, ನಮ್ಮ ತಾಯಿ ಮನೆ ಯಾವುದು, ಏನು ಅಂತ ಹೇಳುವಂಥದ್ದು ಮರ್ತೋಗಿದೆ. ಶಿವ ಶಕ್ತಿ ಅಂತ ಹೇಳೋದನ್ನ ನಾವು ಕಲಿಬೇಕಾಗಿದೆ ಈಗ ಏನು ಅಂತ ಹೇಳಿ. ಯಾವಾಗ ನಮಗೆ ಅದರ ಮರೆವು ಉಂಟಾಯ್ತು, ನಮ್ಮ ನಿಜತ್ವದ ಅಥವಾ ನಮ್ಮ ತವರಿನ ಮರೆವು ಉಂಟಾಯ್ತು, ನಮ್ಮಲ್ಲಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ತಳಮಳ, ಯಾಕೆ ಸಿಟ್ಟು, ಯಾಕೆ ಈ ದುಃಖ ದುಮ್ಮಾನಗಳು ಅಂತ ಹೇಳಿದ್ರೆ, ಆ ಒಳ ಮನಸ್ಸು ನಮಗೆ ಅರಿಯದೆಯೇ ಮತ್ತೆ ಮರಳಬೇಕು ನಾನು ತಾಯಿ ಮನೆಗೆ ಅಂತ ಹೇಳ್ಕೊಂಡು ಅದು ತಹತಾಯಿಸ್ತಾ ಇರುತ್ತೆ. ಅದರಿಂದ ಈ ಎಲ್ಲ ಕನ್ಫ್ಯೂಷನ್ಸ್. ಆದ್ರೆ ಎಲ್ಲಿಯೋ ಒಬ್ಬ ಗುರುವಿನ ಪಾದ ತಾಗಿಬಿಡುತ್ತೆ, ಯಾರೋ ಭಗವಂತನ ಒಂದು ಆಶೀರ್ವಾದ ಎಲ್ಲಿಯೋ ನಮ್ಗೆ ಬೀಳುತ್ತೆ. ಬಿದ್ದಾಗ ಆ ಒಳಗೆ ಸುಪ್ತವಾಗಿ ಅಡಗಿರುವಂತಹ ಚೈತನ್ಯ ಅದು ಪುಳಕಗೊಂಡು ಮೇಲೆ ಪುಟಿಲಿಕ್ಕೆ ಆರಂಭ ಮಾಡುತ್ತೆ. ಯಾವಾಗ ಒಳಗಿನ ಚೈತನ್ಯ ಅಲುಗುತ್ತೆ, ಈ ನನ್ನ ಒಂದು ಪುಟ್ಟ ಇರುವಿಕೆ ಏನಿದೆ, ಅನಂತಶಯನ ಅಂತಲೋ ಗೀತಾಂಜಲಿ ಅಂತಲೋ ಮಹೇಶ್ ಅಂತಲೋ ಏನು ನಾವು ಒಂದು ಬಂಧಿಸಿಟ್ಕೊಂಡಿದ್ದೀವಿ, ಅದರಿಂದ ಹೊರಗೆ ಬರ್ಲಿಕ್ಕೆ ಅದು ಯತ್ನ ಪಡ್ತಾ ಇರ್ತದೆ. ಆಗ ಆ ಒಂದು ಒಳಗಿನ ಚೈತನ್ಯ ಯಾವಾಗ ಜಾಗೃತ ಆಗ್ತಾ ಬರ್ತೆ ನಿಧಾನಕ್ಕೆ, ನಮ್ಮಲ್ಲಿ ಹೊರಗಿನ ಈಗ ಸಂಗೀತದ ರೂಪದಲ್ಲಿ, ನೃತ್ಯದ ರೂಪದಲ್ಲಿ, ಬರಹದ ರೂಪದಲ್ಲಿ ನಮಗಿಂತ ನಾನು ಏನ್ ತಿಳ್ಕೊಂಡಿದ್ದೆ ಇಷ್ಟೇ ಸಾಧ್ಯ ನನಗೆ ಅಂತ ಅದನ್ನ ಮೀರಿ ನಮ್ಮ ಕೈಯಿಂದ ಈ ವಿದ್ಯೆಗಳು ಹೊರಗೆ ಬರ್ತವೆ, ಪ್ರಕಟಗೊಳ್ಳಿಕ್ಕೆ ಆರಂಭವಾಗ್ತವೆ. ಬರಹಗಾರರು ಕೂಡ ಇಲ್ಲಿ ನಮ್ಮ ಮೋಹನ್ ಪಾಳೆಗಾರರು 400 ಪುಸ್ತಕ ಬರೆದಿದ್ದಾರೆ. ಅವರು ಒಂದು ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಆಗಿ ಸಾಧ್ಯ ಆಗೋದಿಲ್ಲ. ಅಷ್ಟೇ ಹೇಗೆ ಬರೀಲಿಕ್ಕೆ ಸಾಧ್ಯ? ನಿಮ್ಮ ಹತ್ರ ಈಗ ನಾನೊಂದು ಲೇಖನ ಬರ್ಕೊಡಿ ಪತ್ರಿಕೆಗೆ ನಾಳೆ ಅಂತ ಹೇಳಿದ್ರೆ ನೀವು 1 ತಿಂಗಳು ತಗೊಳ್ತೀರಾ. ಕೆಲವರು ಆಗದೇ ಇಲ್ಲ ಜೀವನ ಪರ್ಯಂತ ಅಂತ ಹೇಳ್ತೀರಾ, ಕೆಲವರು 1 ವಾರ ತಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಂತರ್ಯದ ಶಕ್ತಿಯ ಅರಿವು ನಮ್ಮಲ್ಲಿ ಇಲ್ಲ. ಅದು ಯಾವಾಗ ಅರಿವು ಬರ್ಲಿಕ್ಕೆ ಆರಂಭವಾಗುತ್ತೆ, ಇದು ನನ್ನದಲ್ಲ ಅವನೇ ನಡೆಸ್ತಾ ಇದ್ದಾನೆ ಅಂತ ಹೇಳಿದಾಗ ಎಲ್ಲವೂ ಸಾಧ್ಯ ಆಗುತ್ತೆ. ಎಲ್ಲ ಇಂಪಾಸಿಬಲ್ ಅಂತ ಹೇಳೋದು ಪಾಸಿಬಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಚೈತನ್ಯದ ಒಂದು ಪುಟಿಯುವಿಕೆ, ನಮಗೆ ಅರಿವಿಲ್ಲದೆಯೇ ಬರುವಂತಹ ಚೈತನ್ಯ ನಮ್ಮ ಗೀತಾಂಜಲಿ ಅವರಲ್ಲೂ ಕೂಡ ಪುಟ್ಟದಾಗಿ ಜಾಗೃತಗೊಂಡಿದೆ. ಬರಹ, ನೀವು ಕವನ ಹೇಳಿ, ಲೇಖನ ಹೇಳಿ, ಎಲ್ಲವೂ ಅವರಿಗೆ ಅಚ್ಚರಿ ಆಗುವ ತರ ಅವರು ಬರಹಗಳನ್ನ ಮೇಲಿಂದ ಮೇಲೆ ಬರೀಲಿಕ್ಕೆ ಆರಂಭ ಮಾಡಿದ್ದಾರೆ. ಇವತ್ತು ಇಲ್ಲಿ 3 ಪುಸ್ತಕ, ಒಂದು ಪುಸ್ತಕ ಬಿಡುಗಡೆಯೇ ಎಷ್ಟೋ ಜನರ ಜೀವನದ ಆಸೆ ಆಗಿರುತ್ತೆ.
ಒಂದು ಪುಸ್ತಕ ಮಾಡಿ ಸಾಯಬೇಕು ಅಥವಾ ಸಾಯೋದ್ರೊಳಗೆ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ. ಆದ್ರೆ ಗೀತಾಂಜಲಿ ಅವರು ಇವತ್ತು 3 ಪುಸ್ತಕವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಅದು ಗುರುಗಳ ಆಶೀರ್ವಾದದಿಂದ ಸಾಧ್ಯ ಆಗಿರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪತಿಯ ಸಪೋರ್ಟ್ ಕೂಡ ಗೀತಾಂಜಲಿಗೆ ಇದೆ, ಹಿರಿಯರ ಆಶೀರ್ವಾದ. ಈ ಪುಸ್ತಕ ಏನಿದೆ ಅವರು ಮಾಡಿದಂತಹ ಮಾಲಿನ್ಯರ ಮಾರ್ದನಿ, ಸೊ ಅದರಲ್ಲೂ ಕೂಡ ಈಗ ಚೆನ್ನಾಗಿ ಹೇಳಿದ್ದಾರೆ ಜಮೀರ್ ಅವರು. ಲೇಖಕಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ಬ ಮೌನ ಧರಿಸುವ ಮಹಿಳೆ ಮೌನದಲ್ಲೇ ಭಾವನೆಗಳನ್ನ ಕನಸುಗಳನ್ನ ಮುಚ್ಚಿಟ್ಟುಕೊಂಡು ಬಿಡ್ತಾಳೆ. ಸಾಕಷ್ಟು ಭಾವನೆಗಳಿರ್ತವೆ ಅವಳಿಗೂ ಕೂಡ. ನಾವು ನೋಡುವಾಗ ನೀವು ಚೆನ್ನಾಗಿ ಶುಭ್ರವಾಗಿ ಅಲಂಕಾರಿಕವಾಗಿ ಬರ್ತೀರಾ, ಎಷ್ಟು ಚಂದ ಡ್ರೆಸ್ ಮಾಡಿದ್ದಾರೆ, ಎಷ್ಟು ಚಂದ ಮೇಕಪ್ ಮಾಡಿದ್ದಾರೆ, ಬಟ್ಟೆ ಆಗಿದೆ ಅಂತ ಹೇಳ್ಕೊಂಡು ನಾವು ಅಷ್ಟೇ ನೋಡ್ತೀವಿ. ಆದ್ರೆ ಆ ಮಹಿಳೆಯ ಒಳಗೆ ಎಷ್ಟು ನೋವು, ಎಷ್ಟು ಕೊರಗು, ನೀವೆಷ್ಟು ಸ್ಯಾಕ್ರಿಫೈಸ್ ಮಾಡ್ತೀರಾ, ಎಷ್ಟು ಅತ್ಯುತ್ತಮ ಭಾವನೆಗಳಿರುತ್ತೆ. ಆದ್ರೆ ಕುಟುಂಬದ ನಿರ್ವಹಣೆಗೆ, ಸಮಾಜದ ಜವಾಬ್ದಾರಿಕೆಗೆ ಅದನ್ನ ಅನಿವಾರ್ಯವಾಗಿ ಚೂಟಿ ಹಾಕಿ ಬಿಡ್ತೀರಾ. ಸಮಾಜದಲ್ಲಿ ನಾನೊಬ್ಬ ವ್ಯಕ್ತಿಯೇ ಅಲ್ಲ ಅಂತ ಹೇಳುವ ತರ ಬದುಕಿ ಸತ್ತೋಗುವಂತಹ ಮಹಿಳೆಯರು ಕೂಡ ಇದ್ದಾರೆ. ಅವರ ನೋವನ್ನ, ಅವರ ಕೂಗುಗಳನ್ನ ಪುಸ್ತಕದಲ್ಲಿ ಲೇಖನ ರೂಪದಲ್ಲಿ ಗೀತಾಂಜಲಿ ಅವರು ಈ ಚಿಕ್ಕ ವಯಸ್ಸಿನಲ್ಲೇ ಪ್ರಬುದ್ಧವಾದ ಲೇಖನಗಳನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಆದ್ರಿಂದ ಇದು ನಿಮ್ಮದೇ ನೋವಿನ ಕತೆ, ನಿಮ್ಮದೇ ಭಾವನೆಗಳ ಕತೆ, ನಿಮ್ಮದೇ ಜೀವನದ ಕತೆ ಆ ಪುಸ್ತಕದಲ್ಲೂ ಇರೋದ್ರಿಂದ ಎಲ್ಲರೂ ಕೂಡ ದಯವಿಟ್ಟು ಹಣ ನೀಡಿ ಪುಸ್ತಕವನ್ನ ಕೊಂಡು ಓದಿ. ಇಂತಹ ಲೇಖಕಗಳನ್ನ ಯಾವತ್ತೂ ಕೂಡ ಎಂಕರೇಜ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಎದುರುಗಡೆ ಹೇಮಂತ್ ಪಾರೇರ ಅಂತಲೂ ಇದ್ದಾರೆ. ಬರೀ 1 ವರ್ಷದ ಹಿಂದೆ ನಾನು ಬರಿಬೇಕಿದ್ದೀನಿ ಅಂತ ಹೇಳಿ ಆರಂಭ ಮಾಡಿ ಇವತ್ತು ಕಾಯ್ತಾ ಇರ್ತಾರೆ. ಎಷ್ಟೋ ಜನ ತುಂಬಾ ಚಂದ ಬರೀತಾರಲ್ವಾ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ. ಅಂತಹ ಲೇಖಕರುಗಳನ್ನ ದಯವಿಟ್ಟು ನಾವೆಲ್ಲರೂ ಕೂಡ ಪೂಜ್ಯರಿಂದ ಕೃಪಾಶೀರ್ವಾದವನ್ನು ಬೇಡಿದಂತಹ ಈರ್ವರು ದಂಪತಿಗಳಿಗೆ ದಯಾಮಯನಾದಂತಹ ಭಗವಂತನು ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ. ಪರಮ ಪೂಜ್ಯ ಶ್ರೀಗಳ ಪಾದಾರವಿಂದಕ್ಕೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಮತ್ತು ವೇದಿಕೆಯಲ್ಲಿರ್ತಕ್ಕಂತಹ ಅತಿಥಿ ಗಣ್ಯ ಮಹನೀಯರಿಗೆಲ್ಲ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತು ಇಂದಿನ ಧಾರ್ಮಿಕ ಸಮಾರಂಭದಲ್ಲಿ ಆಧ್ಯಾತ್ಮಿಕ ದಾಸೋಹದ ಜೊತೆಗೆ ಒಂದು ಪುಸ್ತಕ ದಾಸೋಹ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸಮಸ್ತ ಶರಣ ಬಂಧುಗಳಿಗೆಲ್ಲ ಶರಣಾರ್ಥಿಗಳನ್ನ ತಿಳಿಸ್ತಾ, ಸೋಮಾರಪೇಟೆ ತಾಲೂಕಿನ ಹಿರಿಯ ಪತ್ರಕರ್ತರು, ಅಖಿಲ ಶರಣ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮತ್ತು ನನ್ನ ಸಹೋದರರು ಶರಣರು ಆಗಿರ್ತಕ್ಕಂತಹ ಶ್ರೀಯುತ ಮಹೇಶ್ ನವರ ಧರ್ಮಪತ್ನಿ ಶ್ರೀಮತಿ ಗೀತಾಂಜಲಿ ಮಹೇಶ್ ಅವರ 3 ಕೃತಿಗಳ ಲೋಕಾರ್ಪಣೆ ಆಗ್ತಾ ಇದೆ ಈ ಪುಣ್ಯ ಕ್ಷೇತ್ರದಲ್ಲಿ. ಈ ಸಂದರ್ಭದಲ್ಲಿ ಒಂದಷ್ಟು ಆ ಕೃತಿಯ ಬಗೆಗೆ ಮತ್ತು ಕೃತಿಯನ್ನ ಬರೆದಿರ್ತಕ್ಕಂತಹ ಕೃತಿಕಾರರ ಬಗೆಗೆ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಪೋಕ್ಷೇತ್ರಕ್ಕೆ ಮತ್ತು ಆತ್ಮೀಯರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ಗೀತಾಂಜಲಿ ಮಹೇಶ್ ರವರು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಯರಕೊಪ್ಪಲಿನ NV ಮಲ್ಲೇಶ್ ಮತ್ತು ಪಾರ್ವತಿ ದಂಪತಿಗಳ ಸುಪುತ್ರಿ. 9ನೇ ತರಗತಿಯಿಂದನೇ ಬರವಣಿಗೆಯನ್ನ ಆರಂಭ ಮಾಡಿರ್ತಕ್ಕಂತಹ ಇವರು ಮುಂದೆ ಕಾಲೇಜು ಹಂತದಲ್ಲಿ ಮತ್ತು ಗೃಹಿಣಿಯಾದ ಸಂದರ್ಭದಲ್ಲೂ ಕೂಡ ಹಲವಾರು ಕೃತಿಗಳನ್ನ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಂತವ್ರು. ಅವರ ಬಗೆಗೆ ನಾನು ಹೆಚ್ಚು ತೊಂದರೆ ತಗೊಳ್ಳಿಲ್ಲ ಓದ್ಲಿಕ್ಕೆ, ಯಾಕೆಂದ್ರೆ ಶಕ್ತಿ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂತಹ ಹಿರಿಯ ಪತ್ರಕರ್ತರಾಗಿರ್ತಕ್ಕಂತಹ BG ಅನಂತಶಯನ ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಅವರ ಬಗೆಗೆ ವಿವರಣೆ ನೀಡಿದ್ದಾರೆ. ಅದನ್ನಷ್ಟೇ ಓದಲಿಕ್ಕೆ ಬಯಸ್ತೇನೆ. ವಿಭಿನ್ನ ವಿಶೇಷ ಚಿಂತನೆಯ ಲೇಖಕಿ ಗೀತಾಂಜಲಿ ಮಹೇಶ್ ಅವರು ಒಂದು ಪುಸ್ತಕ ಸರಮಾಲೆಯನ್ನ ಹೊರತರ್ತಾ ಇದ್ದಾರೆ. ಮೌನ ಧರಿಸಿದ ಮಹಿಳೆ ಮೌನದಲ್ಲೇ ತನ್ನ ಭಾವನೆಗಳನ್ನ, ಕನಸುಗಳನ್ನ ಹೂತಿಟ್ಟು ನಲಗುವ ಜೀವನದ ಒಳ ಬೇಗುದಿಗಳನ್ನ
ಅನಾವರಣ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಗೀತಾಂಜಲಿಯವರು ಸಮಕಾಲೀನ ಕನ್ನಡ ಸಾಹಿತ್ಯದ ಲೋಕದಲ್ಲಿ ತಮ್ಮದೇ ಆದಂತಹ ಚಿಂತನೆ ಮತ್ತು ಭಾವನೆಗಳಿಂದ ಗುರುತಿಸಿಕೊಂಡಂತಹ ಅಪರೂಪದ ಕವಯತ್ರಿ ಮತ್ತು ಲೇಖಕಿ. ಸಮಾಜದ ವಿವಿಧ ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನ ಭಾವನಾತ್ಮಕವಾಗಿ ಮತ್ತು ಚಿಂತನಾತ್ಮಕವಾಗಿ ಪದಗಳಲ್ಲಿ ಮೂಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಶರಣೆ ಗೀತಾಂಜಲಿ ಮಹೇಶ್ ಅವರು ಮಹಿಳಾ ಪ್ರಧಾನ ಲೇಖನಗಳಲ್ಲಿ ಅನಾಯಾಸವಾಗಿ ಬರೆಯಬಲ್ಲಂತಹ ಲೇಖಕಿ. ಈಗಾಗಲೇ ಕೊಡಗು ಜಿಲ್ಲೆ ಮಾತ್ರವಲ್ಲ, ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ, ಮಾಸಿಕ ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಇಂತಹ ಅಪರೂಪದ ಲೇಖಕಿ ಭಾವಾಂಜಲಿ ಎಂಬ ಕವನ ಸಂಕಲನವನ್ನು ಹೊರತಂದಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೆ ಮಹಿಳಾ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ಅವರ ವಿಶೇಷತೆ ಏನಪ್ಪಾ ಅಂದ್ರೆ, ಕೊಡಗಿನ ಪ್ರಸಿದ್ಧ ದಿನಪತ್ರಿಕೆ ಶಕ್ತಿ ದಿನಪತ್ರಿಕೆಯಲ್ಲಿ ಮತ್ತು ರಾಜ್ಯ ಮಟ್ಟದ ಹೊಸದಿಗಂತ, ಹಾಸನದ ಜನತಾ ಮಾಧ್ಯಮ ಪತ್ರಿಕೆ, ತರಂಗವಾರ ಪತ್ರಿಕೆ, ಹೀಗೆ 16 ಪ್ರಕಾರಗಳಲ್ಲಿ ಇವರು ಬರೆದಂತಹ ಕವಿತೆ ಲೇಖನಗಳು ಪ್ರಕಟಗೊಂಡು ಮತ್ತು ಇಂದಿಗೂ ಕೂಡ ಪ್ರಕಟಗೊಳ್ಳುತ್ತಲೇ ಇವೆ. ಅದಕ್ಕೆ ಸಾಕ್ಷಿಯಾಗಿ ಇಂದಿನ ಕಾರ್ಯಕ್ರಮವು ಕೂಡ. ನಮ್ಮ ಮನೆಯ ಮಗನೆಂದೆನಿಸಯ್ಯ. ಬಹುಶಃ ಜಮೀರ್ ಅಹಮದ್ ಸರ್ ಅವರು ಸಮಾಜದ ಬಗ್ಗೆ ಹಾಗೂ ಶ್ರೀಮತಿ ಗೀತಾಂಜಲಿರವರು ಬರೆದಿರ್ತಕ್ಕಂತಹ ಪುಸ್ತಕದ ಹೊತ್ತಿಗೆಯ ಬಗ್ಗೆ, ಸ್ತ್ರೀ ಕೇವಲ ಅಡುಗೆ ಮನೆಗೆ ಮಾತ್ರ ಅಲ್ಲ, ತನ್ನ ವಿಚಾರಗಳನ್ನ ಈ ಹೊತ್ತಿನ ಕಾಲದಲ್ಲಿ ಪ್ರಸಾರ ಮಾಧ್ಯಮ ಅತ್ಯಂತ ಪ್ರಭಾವವಾಗಿರುವಂತಹ ನಿಟ್ಟಿನಲ್ಲಿ ಪುಸ್ತಕಗಳು ಮೂಲೆ ಗುಂಪಾಗುವಂತಹ ಸಂದರ್ಭದಲ್ಲಿ ತಮ್ಮ ಜ್ಞಾನ ಸಾಹಿತ್ಯವನ್ನ ಸಮಾಜಕ್ಕೆ ಕೊಡುವಂತಹ ನಿಟ್ಟಿನಲ್ಲಿ ಗೀತಕ್ಕನವರು ಮಾಡಿರ್ತಕ್ಕಂತಹ ಸೇವೆ ಅವಿಸ್ಮರಣೀಯ. ಇಂತಹ 3 ಕೃತಿಗಳ ಅನಾವರಣ, ಈ ಒಂದು ಅನಾವರಣವನ್ನು ಮಾಡಿಕೊಡ್ಬೇಕು ಅಂತೇಳಿ ಅವರ ಮೊದಲ ಕೃತಿ ಮಾನಿನೀಯ ಮಾರ್ದಿನಿ ಈ ಹೊತ್ತಿಗೆಯನ್ನ ಶ್ರೀಯುತ ಅನಂತ್ ಶಯನ್ ಸರ್ ಅವರು ಈ ಒಂದು ಪುಸ್ತಕದ ಬಿಡುಗಡೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಹಾಗೆಯೇ ಎಲ್ಲ ಗಣ್ಯ ಮಹನೀಯರು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪತ್ರಿಕೆಯಲ್ಲಿ ಹಲವಾರು ಆರ್ಟಿಕಲ್ ಅನ್ನ ನಾನು ಓದಿದ್ದೇನೆ. ಬಹಳ ಚೆನ್ನಾಗಿ ಬರೀತಾರೆ. ಆದ್ರೆ ನಾವು ಯಾವತ್ತು ಅನ್ನದಾಸೋಕೆ ಹೋಗ್ತಾ ಇದ್ದವು, ಊಟಕ್ಕೆ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹಲವಾರು ಸಾರಿ ಹೋಗಿದ್ದೇವೆ. ಹಾಗಾಗಿ ಅವರು ಈ ರೀತಿಯ ಒಂದು ಮನೆಯಲ್ಲಿ ಇದ್ಕೊಂಡು ಅದ್ರ ಜೊತೆಗೆ ಸಲೂನ್ ಅನ್ನು ಕೂಡ ತೆರೆದು ಅದರ ಜೊತೆಗೆ ಬುಕ್ಸ್ ಅನ್ನು ಬರೀತಾರೆ ಅಂತಂದ್ರೆ ಅವ್ರನ್ನ ನಿಜವಾಗಕ್ಕೂ ನಾವು ಮೆಚ್ಚಬೇಕು. ಇನ್ನೂ ಹೆಚ್ಚೆಚ್ಚು ಬುಕ್ ಅನ್ನು ಬರೆಯೋದ್ರ ಮುಖಾಂತರ ಅವರಿಗೆ ಡಾಕ್ಟರೇಟ್ ಪದವಿ ಸಿಗಲಿ ಅಂತೇಳಿ ಶುಭ ಕೋರುವಂತ ವ್ಯವಸ್ಥೆ ಮಾಡಿ ಶಕ್ತಿ ಪತ್ರಿಕೆಯವರು ಅವರ ಕವನಗಳನ್ನ ಇದನ್ನು ಹೆಚ್ಚೆಚ್ಚು ಬಿಡುಗಡೆ ಮಾಡಿ ಅಂತೇಳಿ ನಮ್ಮ ಅನಂತ್ ಶಯನ್ ಅವರಿಗೆ ಹೇಳಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನಾನು ಮಾತು ಮುಗಿಸಿದ್ದೇನೆ. ಜೈ ಹಿಂದ್, ಧನ್ಯವಾದಗಳು. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಮಾಜಿ ಸಚಿವರು ಆದಂತಹ ಶ್ರೀ ಅಪ್ಪಚ್ಚ ರಂಜನ್ ಸರ್ ಅವರಿಗೆ ಶ್ರೀಮಠದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಪೂಜ್ಯರಿಂದ ಆಶೀರ್ವಾದ. ಎರಡನೆಯ ಕೃತಿ ಜ್ಞಾನವಂತನ, ಇದನ್ನ ಬಿಡುಗಡೆ ಮಾಡಿಕೊಟ್ಟಂತಹ ನಮ್ಮ ಮಾಜಿ ಸಚಿವರು ಮಡಿಕೇರಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಮ್ಮೂರಿನ ಪ್ರತಿಭೆ ಇಷ್ಟೆಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. ಒಂದು ದೊಡ್ಡ ಚಪ್ಪಾಳೆ. ಒಂದು ಪುಸ್ತಕ ಅಲ್ಲ, ಒಂದು ಲೈನ್ ಬರೀಲಿಕ್ಕೆ ನಾವು ತುಂಬಾ ಯೋಚನೆ ಮಾಡಬೇಕು. ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಜ್ಞಾನದ ಬುದ್ಧಿಯಲ್ಲಿ ಅನೇಕ ಪುಸ್ತಕಗಳನ್ನು ತಂದಿದ್ದಾರೆ. ಅಂತಹ ಮಹಾನ್ ಮೇರುವಿನ ಶಿಷ್ಯರಾಗ್ಲಿ ಅಂತ ಹೇಳಿ ತಾಯಿ ಗೀತಾಂಜಲಿಯವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಹಾಗೆಯೇ ಈ ಒಂದು ಪುಸ್ತಕ ಬರೆಯುವಂತಹ ಕೈಗೆ ಜ್ಞಾನ ತುಂಬಾ ಒಳಗಡೆ ಹಸಿವಿರಬೇಕು. ಅಂತಹ ಆ ಪುಸ್ತಕವನ್ನ ಬರೀಲಿಕ್ಕೆ ಅವರೆಷ್ಟು ಮುಖ್ಯನೋ ಅವ್ರ ಹಿಂದೆ ಅವರ ಪತಿಯೂ ಅಷ್ಟೇ ಕೂಡ ಮುಖ್ಯ. ಶ್ರೀಯುತ ಮಹೇಶ್ ಅಣ್ಣನವರು ಶ್ರೀಮಠದ ಭಕ್ತರಾಗಿ ಶ್ರೀಮಠದ ಕೆಲಸ ಕಾರ್ಯದಲ್ಲಿ
ಬಹುಶಃ ಅನೇಕ ವರ್ಷಗಳಿಂದ ಸ್ವಾಮೀಜಿಗೆ ಹೆಗಲಾಗಿ ಅವರು ಶ್ರೀಮಠ ಗೀತಾಂಜಲಿಯವರು ಕೃತಿಯನ್ನು ಬರೆದಿದ್ದಾರೆ, 3 ಕೃತಿಯನ್ನು ಬರೆದಿದ್ದಾರೆ. ತುಂಬಾ ಸಂತೋಷ ಆಯ್ತು. ಆ ಒಂದು ಕೃತಿಗೆ, ನಿನಾದ ಅಂತಕ್ಕಂಥ ಕೃತಿಗೆ ನೀವು ಪರಿಚಯವನ್ನು ಬರೀಬೇಕು ಅಂತ ಹೇಳಿ ಫೋನಲ್ಲೇ ಹೇಳಿದ್ರೆ, ಆ ಫೋನಲ್ಲೇ ಹೇಳಿದಾಗ ನಾನು ಆಡಿಟೋರಿಯಂ ಇಂದ ಹೊರಗಡೆ ಬಂದು ಒಂದು ಪುಸ್ತಕ ಒಂದು ಶಾಪ್ಗೆ ಹೋಗಿ ಪೇಪರ್ ಅನ್ನು ತಗೊಂಡ್ಬಂದು ಕಾರ್ನಲ್ಲೇ ಬರೆದು ಅದನ್ನು ವಾಟ್ಸಪ್ ಮಾಡಿದೆ. ಆ ವಾಟ್ಸಪ್ ಮಾಡಿದಾಗ ಅದನ್ನು ಅಚ್ಚು ಮಾಡಿ ನಿನಾದ ಅಂತಕ್ಕಂಥ ಪುಸ್ತಕದಲ್ಲಿ ಹಾಕಿದ್ದಾರೆ. ನನಗೆ ತುಂಬಾ ಸಂತೋಷ. ಪುಸ್ತಕದ ಅನಾವರಣವನ್ನು ಮಾಡಿದಂತಹ ಶ್ರೀಯುತ ಅನಂತಶಯನ ಸರ್ ಅವರು, ಪ್ರಧಾನ ಸಂಪಾದಕರು, ಶಕ್ತಿ ದಿನಪತ್ರಿಕೆ ಮಡಿಕೇರಿ, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಒಂದು ಹೊತ್ತಿಗೆ ಜ್ಞಾನವಂತನ ಈ ಪುಸ್ತಕದ ಹೊತ್ತಿಗೆಯನ್ನ ನಮ್ಮ ಕೊಡಗಿನ ಮಾಜಿ ಸಚಿವರಾಗಿರ್ತಕ್ಕಂತಹ ಶ್ರೀಯುತ ಅಪ್ಪಚ್ಚು ರಂಜನ್ ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ. ಮೌಲ್ಯ ಬಗ್ಗೆ, ಜೀವನದಲ್ಲಿ ಮನುಷ್ಯನ ಆತ್ಮಜ್ಞಾನದ ಬಗ್ಗೆ, ಪ್ರಗತಿಯ ಬಗ್ಗೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಮಾರ್ಗದರ್ಶನದ ವಿಷಯಗಳಿವೆ. ಸಾಕಷ್ಟು ಹಣವನ್ನ ಲೌಕಿಕ ಒಂದು ಆಸೆ ತೀರಿಸ್ಕೊಳ್ಳಿಕ್ಕೆ ನಾವು ಬಳಸ್ತೇವೆ. ಆದ್ರೆ ಈ ಪುಸ್ತಕವನ್ನ ಖರೀದಿ ಮಾಡಿ ಓದಿ ಜ್ಞಾನಾರ್ಜನೆ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಗಿಫ್ಟ್ ಮಾಡಿ ಫ್ರೆಂಡ್ಸ್. ಸಾಹಿತ್ಯ ಬೆಳವಣಿಗೆ ಆಗ್ಬೇಕಾಗುತ್ತೆ. ಎಷ್ಟು ಜನ ಸಾಹಿತಿಗಳು ಎಂತೆಂತ ಪುಸ್ತಕ ರಚನೆ ಮಾಡಿದ ನಾವು ಓದಿದೀವ. ಇವತ್ತು ಎಲ್ಲರಿಗೂ ತಿಳಿದಿರಲಿ, ವಚನ ಸಾಹಿತ್ಯದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಿದಂತಹವರು ನಮ್ಮ ನಾಡು ಕಂಡಂತಹ ಶರಣರು. ಹಾಗಾಗಿ ಆ ಪ್ರಥಮ ಆದ್ಯತೆ ಮಹಿಳೆಯರಿಗೆ ನೀಡತಕ್ಕಂತಹ ಅವರ ಚಿಂತನೆ, ಸಮಾಜ ಮತ್ತು ಕುಟುಂಬದ ಹೇಳಿಕೆಗಳನ್ನ, ಮಹಿಳೆಯರ ಪಾತ್ರಗಳನ್ನ ಮತ್ತು ಅವರ ಸ್ವಂತ ಸಮಯ, ಭಾವನೆಗಳು ಮತ್ತು ಸ್ವಾತಂತ್ರ್ಯವನ್ನ ಬದಿಗಿಟ್ಟು ಮಾಡುವಂತಹ ತ್ಯಾಗಪೂರ್ಣವಾದಂತಹ ಸೇವೆಯನ್ನು ಗುರುತಿಸುವಂತಹ ಲೇಖನಗಳನ್ನ ಅವರು ತಮ್ಮ ಮಾಲಿಕೆಯಲ್ಲಿ ಹೊರತರ್ತಾ ಇದ್ದಾರೆ. ಮಹಿಳೆ ಅಂದರೆ ಸಹನೆ, ತ್ಯಾಗ ಹಾಗೂ ಮೌನಕ್ಕೆ ಹೆಸರು ಎಂದು ಹೊಗಳುವುದು ಹೆಗ್ಗಳಿಕೆ ಅಲ್ಲ ಅಂತ ಗಮನಿಸಿರ್ತಕ್ಕಂತಹ ಲೇಖಕಿ, ಹೊಗಳುವವರು ಆಕೆಯ ಒಳಬೇಗುದಿ, ನೋವುಗಳ, ನಿರಾಸೆಗಳು, ಅಸಮಾಧಾನಗಳನ್ನ ಗಮನಿಸುವುದಿಲ್ಲ ಅನ್ನುವುದನ್ನ ಪ್ರಶ್ನಿಸ್ತಾ ಹೋಗ್ತಾರೆ. ಮಹಿಳೆಯ ಭಾವನೆಗಳು ಮರಟಿ ಹೋಗದಂತೆ, ಉತ್ಸಾಹ ಕುಂದಿ ಹೋಗದಂತೆ, ಸ್ವಾತಂತ್ರ್ಯ ಮರಳು ಮಾತುಗಳ ಅಡಿ ಕಮರಿ ಹೋಗದಂತೆ ಜಾಗೃತಿಯ ದೀವಟಿಗೆ ಎತ್ತಿ ಹಿಡಿಯುತ್ತದೆ ಎನ್ನುವ ಲೇಖನಗಳ ಮೂಲಕ ಅವರು ಮಹಿಳಾ ಪ್ರತಿನಿಧಿಯಾಗಿ ಸಮಾಜದ ಸ್ವಾತಂತ್ರ್ಯವನ್ನು ಬಯಸತಕ್ಕಂತಹ ಹೆಣ್ಣು ಮಗಳಾಗಿ ಕಂಡು ಬರ್ತಾರೆ. ಅವರ ಲೇಖನಗಳ ಶೀರ್ಷಿಕೆಗಳಲ್ಲಿ ಪುಸ್ತಕದ ತಿರುಳನ್ನ ಪರಿಚಯಿಸುವಂತಹದನ್ನ ಗಮನಿಸಬಹುದು. ಮಹಿಳೆಯರ ಆರ್ಥಿಕ ಸಬಲೀಕರಣ, ಶಿಕ್ಷಣದ ಮೌಲ್ಯ, ಅವಶ್ಯಕತೆಗಳೊಂದಿಗೆ ಆತ್ಮವಿಶ್ವಾಸ, ಮಹಿಳಾ ನಾಯಕತ್ವ, ತಾಯ್ತನದ ಆಚೆಗಿನ ವಿಚಾರಗಳನ್ನ ಹೊತ್ತು ಈ ಹೊತ್ತಿಗೆ ಮಹಿಳೆಯನ್ನ ಅಡುಗೆ ಮನೆಯಿಂದ ಅಂತರಿಕ್ಷದ ಎಡೆಗೆ ಕೊಂಡೊಯ್ಯುವಂತಹ, ನಿಜವಾಗಿಸಬಲ್ಲಂತಹ ಕನಸುಗಳನ್ನ ಹೇರಳವಾಗಿ ಹಂಚಿಕೊಂಡಿದ್ದಾರೆ. ಈ ವೇದಿಕೆ ಬಹಳ ಅರ್ಥಗರ್ಭಿತವಾಗಿದೆ ಅಂತ ಹೇಳಲಿಕ್ಕೆ ಶ್ರೀಮತಿ ಭಾರತಿ ಶೆಟ್ಟಿ ಮೇಡಮ್ ರವರು, ನ್ಯಾಯಮೂರ್ತಿಗಳು ಕೂಡ ಇರೋದ್ರಿಂದ ಬಹಳ ಸೂಕ್ತ ಮತ್ತು ಅರ್ಥಪೂರ್ಣವಾದಂತಹ ವೇದಿಕೆ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ಮಹಿಳೆ ಬೆಳಕು ಹೌದು, ಆದರೆ ಸಮಾಜ ಆ ಬೆಳಕಿಗೆ ದೀಪದಂತೆ ಆಧಾರವಾಗಿರಬೇಕು. ಬೆಳಕು ನಂದಂತೆ ಪ್ರೋತ್ಸಾಹಿಸಬೇಕು ಎಂಬ ಅಂಶಗಳನ್ನು ಸಾರುವಂತಹ ಪುಸ್ತಕದ ಲೇಖನಗಳನ್ನ ಪ್ರತಿ ಮಹಿಳೆಯು ಓದಿ ಪುಳಕಿತಳಾಗುವಂತೆ, ಜಾಗೃತಳಾಗುವಂತೆ ಮಾಡುವಂತಹ ಬರವಣಿಗೆಗಳು ಅವರ ಜ್ಞಾನ, ಭಾವನೆ, ಸಮಾಜದ ಜವಾಬ್ದಾರಿಯತ್ತ ಈ ಸುಂದರ ಸಮಾಗಮವನ್ನ ಕೂಡತಕ್ಕಂತಹ ಲೇಖನಗಳು. ಸಮಾಜವನ್ನ ಜಾಗೃತಿಗೊಳಿಸ್ತಕ್ಕಂತಹ ಶಕ್ತಿಯಾಗಿ ನೋಡುವಂತಹ ದೃಷ್ಟಿಕೋನ ಶ್ರೀಮತಿ ಶರಣೆ ಗೀತಾಂಜಲಿ ಮಹೇಶ್ ಅವರ ಸಾಹಿತ್ಯದಲ್ಲಿ ಒಂದು ಯಾತ್ರೆಯಾಗಿ ವಿಶೇಷತೆಯನ್ನ ಕಂಡುಕೊಂಡಿದೆ. ಪುರುಷರಿಗೂ ಮರೆಯಲ್ಲಿರುವ ಆಕೆಯ ತ್ಯಾಗ, ಪೂರ್ಣ ಜೀವನದ ಪರಿಚಯ ಮಾಡುವಂತಹ ಅವರ ಒತ್ತಿಗೆಯನ್ನ ನಾವು ಹೊರತರ್ತಾ ಇದ್ದೇವೆ. ಅವುಗಳಲ್ಲಿ ಪ್ರಮುಖವಾಗಿ 3 ಒತ್ತಿಗೆಗಳನ್ನ ಪೂಜ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳ್ತಾ ಇರ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೇವೆ. ಮಾಲಿನಿಯ ಮಾರ್ದನಿ ಅನ್ನುವಂತಹ ಒಂದು ಪುಸ್ತಕ, ನಿನಾದ ಮತ್ತೊಂದು ಜ್ಞಾನವಂತನ, ಈ 3 ಲೇಖನಗಳನ್ನ ಅವರ ಮನೋಭಾವನೆ, ಚಿಂತನೆ ಮತ್ತು ಜೀವನಾನುಭವಗಳ ಸಂವೇದನಾ ಅಭಿವ್ಯಕ್ತಿಯಾಗಿ ಮೂಡಿ ಬರ್ತಕ್ಕಂಥದ್ದನ್ನ ಕಾಣ್ತೇವೆ. ಮೊದಲ ಕೃತಿ ಮಾಲಿನಿಯ ಮಾರ್ದನಿ.
ಮಾರ್ಧನ್ಯ. ಇದು ಲೇಖನಗಳ ಸಂಗ್ರಹ. ಈ ಕೃತಿ ಮಹಿಳೆಯರ ಮನಸ್ಸಿನ ಸೂಕ್ಷ್ಮತೆ, ಶೋಷಣೆ, ಅವಳ ಪ್ರತಿಕೂಲ ಪರಿಸ್ಥಿತಿಗಳ ಸಂಘರ್ಷಗಳು, ಆಸೆ ನಿರಾಸೆಗಳು ಮತ್ತು ಆತ್ಮ ಸಾಕ್ಷಾತ್ಕಾರದ ಪಯಣವನ್ನ ಆಳವಾಗಿ ಅನಾವರಣಗೊಳಿಸುತ್ತದೆ. ಸಮಾಜದ ಬಿಗಿತಗಳ ನಡುವೆಯೂ ತನ್ನ ಅಸ್ತಿತ್ವವನ್ನ ಕಂಡುಕೊಳ್ಳುವ ನಾರಿಯ ಶಕ್ತಿ, ಸಂವೇದನೆ ಮತ್ತು ಧೈರ್ಯವನ್ನ ಸಾಹಿತ್ಯಾತ್ಮಕವಾಗಿ ಚಿತ್ರಿಸತಕ್ಕಂತ ಈ ಕೃತಿ ಸ್ತ್ರೀ ಚಿಂತನೆಯ ಚೈತನ್ಯವನ್ನ ಪ್ರತಿಬಿಂಬಿಸುವಂತಹ ಮಹತ್ವದ ಸಾಹಿತ್ಯವನ್ನ ಪದಗಳಲ್ಲಿ ಮೂಡಿಸುವಂತಹ ಕಾವ್ಯ ಕುಸುರಿಯಾಗಿದೆ. ಪ್ರೀತಿ, ನೋವು, ಆಸೆ, ಆತ್ಮಾವಲೋಕನ ಇವುಗಳ ಸಂಕಲನ ಈ ಕೃತಿ. ಸರಳ ಭಾಷೆಯಲ್ಲಿಯೇ ಆಳವಾದ ಭಾವನೆಗಳನ್ನ ವ್ಯಕ್ತಪಡಿಸತಕ್ಕ ಓದುಗರಿಗೆ ಸಮಗ್ರ ಅನುಭವವನ್ನ ನೀಡುತ್ತದೆ. ಕೇವಲ ಓದಲು ಮಾತ್ರವಲ್ಲ, ಬದುಕನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಉತ್ತಮ ಮಾರ್ಗದರ್ಶಕವಾಗಿದೆ. ಇಂತಹ ಲೇಖಕಿಗೆ ಬಹಳಷ್ಟು ಪ್ರಶಸ್ತಿಗಳು ಸಿಕ್ಕಿದೆ. ಈಗಾಗಲೇ ಹೇಳಿದ ಹಾಗೆ 2020ರಲ್ಲಿ ಭಾವಾಂಜಲಿ ಎಂಬ ತಮ್ಮ ಕವನ ಸಂಕಲನಕ್ಕೆ ಇದೇ ತಪೋಕ್ಷೇತ್ರ ಮನೆಹಳ್ಳಿಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಗೋ ಸಮ್ಮೇಳನದಲ್ಲಿ ಬಿಡುಗಡೆಯಾದಂತಹ ಕೃತಿ ಅದು. ಹೀಗೆ ಸಾಹಿತ್ಯಾತ್ಮಕವಾಗಿ ಪ್ರೋತ್ಸಾಹಿಸತಕ್ಕಂತಹ ಕ್ಷೇತ್ರ ಇದು. ಕ್ಷೇತ್ರದ ಪೂಜ್ಯರ ಸಹಕಾರದೊಂದಿಗೆ ಆ ಪುಸ್ತಕ ಪ್ರಕಟ ಆಗಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ಹಾಗೆ 2024ರಲ್ಲಿ ಆಯರಾ ಯಾಪ್ರವರು ನಡೆಸಿದಂತಹ ಬಹುಭಾಷಾ ರಾಜ್ಯ ಮಟ್ಟದ ಲೇಖನ ಸ್ಪರ್ಧೆಯಲ್ಲಿ ಕನ್ನಡದಲ್ಲಿ ಆಯ್ಕೆಯಾದಂತಹ ಮೊದಲ ಲೇಖನ ಅವರ ದುರಾಸೆಯ ದುಷ್ಫಲ ಅಂತಕ್ಕಂಥದ್ದು ಪ್ರಥಮ ಸ್ಥಾನ ಪಡೆದಿತ್ತು ಅನ್ನೋದು ಗಮನಾರ್ಹ. ಮತ್ತೊಂದು ದ್ವಿತೀಯ ಸ್ಥಾನ ಪಡೆದಂತದ್ದು ಅತ್ಯಾಚಾರಿಗಳಿಗೆ ಮುಕ್ತಿ ಎಂದು ಅಂತ ಹೇಳಿ. ಹೀಗೆ ಇಂತಹ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಶರಣೆ ಗೀತಾಂಜಲಿ ಮಹೇಶ್ ಅವರು ಬೆಂಗಳೂರಿನ ಸ್ವರ್ಣ ಭಾರತ್ ಫೌಂಡೇಶನ್ ಅವರ ಮಹಿಳಾ ದಿನಾಚರಣೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಮಹಿಳೆಯರಿಗೆ ಕೊಡಮಾಡ್ತಕ್ಕಂತಹ ಪ್ರಶಸ್ತಿಯನ್ನ ಕೂಡ 2025ರಲ್ಲಿ ನಿವೃತ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂತಹ ಸಂತೋಷ್ ಹೆಗಡೆ ಅವರ ಸಮ್ಮುಖದಲ್ಲಿ ಪಡೆದುಕೊಂಡಿದ್ದಾರೆ. ಇಂತಹ ಅವರ ಪರಿಚಯನ ಮಾಡಿಕೊಡುವುದರ ಜೊತೆಗೆ ಕೃತಿಯ ಆಶಯಗಳನ್ನು ಕುರಿತು ತಮ್ಮ ಎದುರಿಗೆ ನುಡಿಗಳನ್ನು ಹಂಚಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಪೋಕ್ಷೇತ್ರಕ್ಕೆ ಮತ್ತು ಪರಮ ಪೂಜ್ಯರಿಗೆ ಮತ್ತು ಅತಿಥಿ ಗಣ್ಯಮಾನ್ಯರಿಗೆ ಮತ್ತು ಶರಣ ಶರಣೆಯರಿಗೆಲ್ಲ ಹೊಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ, ಗೀತಾಂಜಲಿ ಅವರ ಲೇಖನಿಯಿಂದ ಮತ್ತಷ್ಟು ಪುಸ್ತಕಗಳು ಹೊರಗೆ ಬರಲಿ, ಸಮಾಜಕ್ಕೆ ಅದರಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ, ಇಂತಹ ಒಂದು ಪುಣ್ಯ ಭೂಮಿಗೆ ಈ ನೆಲಕ್ಕೆ ಮತ್ತೆ ಬರಮಾಡ್ಕೊಂಡಂತಹ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ಮಾತು ಮುಗಿಸ್ತೇನೆ.